ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ. ಆರೋಗ್ಯವಾಗಿದ್ದೀರಿ ಅಂತೇಳಿ ಅಂದ್ಕೋತಾರ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವೈಯಕ್ತಿಕ ಆರೋಗ್ಯ ಭಾಳ ಮುಖ್ಯನೇ ಆಗ್ತದೆ. ನಾವು ಕಳೆದ ತರಗತಿಯಲ್ಲಿ ಸಾಮಾಜಿಕ ನಿಯಂತ್ರಣ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಸಾಮಾಜಿಕ ನಿಯಂತ್ರಣದ ಸ್ವರೂಪ ಅಥವಾ ಲಕ್ಷಣವನ್ನು ಎಂದರೇನು ಅನ್ನೋದನ್ನು ಪರೀಕ್ಷಾ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಪ್ರಕಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೋಣ. ಸಾಮಾಜಿಕ ನಿಯಂತ್ರಣ ಒಂದು ಬಗೆಯ ವರ್ಚಸ್ಸನ್ನು ಸೂಚಿಸುತ್ತೆ. ಪಾಯಿಂಟ್ ನಂಬರ್ 1, ಸಾಮಾಜಿಕ ನಿಯಂತ್ರಣದ ಸ್ವರೂಪ. ಮೊದಲನೇದಾಗಿ ಸಾಮಾಜಿಕ ನಿಯಂತ್ರಣ ಒಂದು ಬಗೆಯ ವರ್ಚಸ್ಸನ್ನು ಸೂಚಿಸ್ತದೆ. ಮುಖ್ಯವಾಗಿ ಈ ವರ್ಚಸ್ಸು ಹಲವಾರು ರೀತಿಯಲ್ಲಿ ಕಂಡುಬರ್ತದೆ. ನಿಯಮಾವಳಿಗಳು, ಒತ್ತಡಕಾರಕಗಳು ಅಥವಾ ಕಾನೂನುಗಳು, ಕಟ್ಟಳೆಗಳು, ಪದ್ಧತಿ ಪರಂಪರೆಗಳು, ಹೀಗೆ ಹಲವಾರು ರೂಪದಲ್ಲಿ ಈ ಸಾಮಾಜಿಕ ನಿಯಂತ್ರಣ ಸ್ವರೂಪ ಕಂಡುಬರ್ತದೆ. ಹಾಗಾಗಿ ಇಟ್ ಈಸ್ ಒಂದು ವರ್ಚಸ್ಸು ಇದ್ದಂತೆ ಸಾಮಾಜಿಕ ನಿಯಂತ್ರಣವು ಒಂದು ಬಗೆಯ ವರ್ಚಸ್ಸನ್ನು ಸೂಚಿಸ್ತದೆ. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಸಾಮಾಜಿಕ ನಿಯಂತ್ರಣ ಸಮಾಜದಿಂದ ಅಥವಾ ಸಮುದಾಯದಿಂದ ಬೀರುವ ವರ್ಚಸ್ಸನ್ನು ಮಾತ್ರ ನಾವು ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರಿಬಹುದಾಗಿದೆ. ಏಕೆಂದರೆ ಎಲ್ಲ ಬಗೆಯ ವರ್ಚಸ್ಸು ಸಾಮಾಜಿಕ ನಿಯಂತ್ರಣ ಆಗೋದಿಲ್ಲ. ಮುಖ್ಯವಾಗಿ ಸಮಾಜ ಆಗಲಿ ಅಥವಾ ಯಾವುದಾದ್ರೂ ಒಂದು ನಿರ್ದಿಷ್ಟ ಸಮುದಾಯವಾಗಲಿ ಈ ವರ್ಚಸ್ಸನ್ನು ಹಲವಾರು ಹಂತಗಳಲ್ಲಿ ಬೀರ್ಬೋದನ್ನು ನಾವು ಕಾಣ್ಬೋದಾಗಿದೆ. ಏಕೆಂದರೆ ಇಡೀ ಸಮಾಜವು ಒಳಗೊಂಡಂತೆ ಎಲ್ಲ ಚಿಕ್ಕ ಸಮೂಹಗಳು, ಉಪಸಮೂಹಗಳು ಮತ್ತು ವ್ಯಕ್ತಿಗಳ ಮೇಲೆ ಬೀರಬಹುದಾದಂಥ ವರ್ಚಸ್ಸನ್ನು ಸಾಮಾಜಿಕ ನಿಯಂತ್ರಣ ಪ್ರಮುಖವಾಗಿ ಸಂಕೇತಿಸ್ತದೆ. ಅದು ಪ್ರಬಲ ಸಮೂಹ ಇರ್ಬೋದು ಅಥವಾ ಹಲವಾರು ಚಿಕ್ಕ ಸಮೂಹಗಳ ಮೇಲೆ ಬೀರುವ ಪ್ರಭಾವವನ್ನು ಸಹ ಅದು ಸೂಚಿಸ್ತದೆ. ಅದೇ ರೀತಿ ಯಾವುದೇ ಸಮೂಹವು ತನ್ನ ಸದಸ್ಯರ ಮೇಲೆ ಬೀರುವ ಪ್ರಭಾವವನ್ನು ಅದು ಒಳಗೊಂಡಿರ್ಬೋದು. ಕೆಲವು ವಿಶಿಷ್ಟ ವ್ಯಕ್ತಿಗಳು ಸಮೂಹದ ಸಾಮಾನ್ಯ ಸದಸ್ಯರ ಮೇಲೆ ಬೀರಬಹುದಂಥ ಪ್ರಭಾವವನ್ನು ಇದು ಸೂಚಿಸ್ತದೆ. ಹಾಗಾಗಿ ಎರಡನೇದಾಗಿ ಈ ಸಾಮಾಜಿಕ ನಿಯಂತ್ರಣ ಎಂಬುದು ಒಂದು ವರ್ಚಸ್ಸಾಗಿದ್ದು, ಇದು ಮುಖ್ಯವಾಗಿ ಸಮಾಜ ಅಥವಾ ಸಮೂಹ ತನ್ನ ಸದಸ್ಯರ ವರ್ತನೆಗಳನ್ನು ನಿಯಂತ್ರಿಸುವ ಸಲುವಾಗಿ ಬೀರಬಹುದಾದಂಥ ಪ್ರಭಾವವನ್ನು ಮಾತ್ರ ನಾವು ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರಿಬೋದಾಗಿದೆ. ಇದರ ಉದ್ದೇಶ ವ್ಯಕ್ತಿಯ ವರ್ತನೆಗಳನ್ನು ಸಮಾಜದ ಅಪೇಕ್ಷಿತ ನಡಾವಳಿಗಳಿಗೆ ಅನುಗುಣವಾಗಿರುವಂಥ ನೋಡಿಕೊಳ್ತಕ್ಕಂಥದ್ದು ಅಥವಾ ಪ್ರಭಾವಗಳನ್ನು ಪ್ರಭಾವಗಳನ್ನು ತಂದು ಆ ವರ್ತನೆಗಳನ್ನು ನಿಯಂತ್ರಿಸೋಣ ಇದು ಮುಖ್ಯವಾಗಿ ಸೂಚಿಸ್ತದೆ. ಇದು ಎರಡನೇ ಲಕ್ಷಣ. ಮೂರನೇದಾಗಿ ಸಾಮಾಜಿಕ ವರ್ಚಸ್ಸನ್ನು ಎಲ್ಲ ವ್ಯಕ್ತಿಗಳ ಅಥವಾ ಸಮೂಹದ ಕಲ್ಯಾಣದ ದೃಷ್ಟಿಯಿಂದ ಬೀರಲಾಗ್ತದೆ. ಇದು ಭಾಳ ಮುಖ್ಯ. ಏಕೆಂದರೆ ಸಾಮಾಜಿಕ ನಿಯಂತ್ರಣದ ಉದ್ದೇಶ ವ್ಯಕ್ತಿ ಮತ್ತು ಸಮೂಹಗಳ ನಡುವೆ ಹೊಂದಾಣಿಕೆ, ಸಾಮರಸ್ಯವನ್ನು ರೂಪಿಸ್ತಕ್ಕಂಥದ್ದು ಅದರ ಉದ್ದೇಶವಾಗಿರ್ತದೆ. ಹಾಗಾಗಿ ಸಮಾಜದ ಒಂದು ಐಕ್ಯತೆಗೆ, ಸ್ಥಿರತೆಗೆ ಯಾವೆಲ್ಲ ಅಪಾಯಗಳು ಬಂದಿರುತ್ತವೆ ಅಥವಾ ಯಾವೆಲ್ಲ ಅಪಾಯಗಳು ಬಂದಿರುತ್ತದೆ ಅಥವಾ ಯಾವ ಅಪಾಯಕಾರಿಯಾದಂಥ ವರ್ತನಾ ಮಾದರಿಗಳು ಅಂತೇಳಿ ಪರಿಗಣಿಸಲ್ಪಡ್ತದೆಯೋ ಅಂಥವುಗಳನ್ನು ಹತ್ತಿಕ್ಕಿ ಅವುಗಳನ್ನು ಸರಿದಾರಿಗೆ ತರುವ ಸಲುವಾಗಿ ಮತ್ತು ಸಮಾಜದಲ್ಲಿ ಅಗತ್ಯವಾಗಿರ್ತಕ್ಕಂಥ ಸಮೂಹದ ಹಿತವನ್ನು, ಸಾಮೂಹಿಕ ಕಲ್ಯಾಣವನ್ನು ಸ್ಥಾಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರೀತೇವೆ. ಹಾಗಾಗಿ ಸಾಮಾಜಿಕ ನಿಯಂತ್ರಣದ ಮತ್ತೊಂದು ಲಕ್ಷಣ ಅಂದರೆ ಸಮೂಹದ ಕಲ್ಯಾಣವನ್ನು ಸಾಧಿಸ್ತಕ್ಕಂಥದ್ದು, ಸಮಸ್ಯೆಯ ಕಲ್ಯಾಣವನ್ನು ಸಾಧಿಸ್ತಕ್ಕಂಥದ್ದು, ಎಲ್ಲ ಮಾನವರಿಗೆ ಒಳಿತನ್ನು ಉಂಟು ಮಾಡುವ ಸಲುವಾಗಿ ಯಾರೆಲ್ಲ ದೈನಂದಿನ ಬದುಕಿಗೆ ಯಾವೆಲ್ಲ ವರ್ತನೆಗಳು ದೈನಂದಿನ ಬದುಕಿಗೆ ಧಕ್ಕೆ ಆಗ್ತದೆ ಅಂತಹ ವರ್ತನೆಗಳಿಗೆ ಮೇಲೆ ಕಡಿವಾಣವನ್ನು ಹಾಕಿ ಸುಲಲಿತ ಸಮಾಜದ ಕಾರ್ಯಾಚರಣೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು, ಯಾವುದೇ ಘರ್ಷಣೆಗಳು, ಸಂಘರ್ಷಗಳು ಸಮಾಜದಲ್ಲಿ ಜರುಗದಂತೆ ಪರಸ್ಪರ ಸಾಮರಸ್ಯ, ಹೊಂದಾಣಿಕೆ, ಅನುರೂಪತೆಯನ್ನು, ಪರಸ್ಪರ ಐಕ್ಯತೆ, ಒಗ್ಗಟ್ಟು, ಸ್ಥಿರತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಸಾಮಾಜಿಕ ನಿಯಂತ್ರಣದ ಉದ್ದೇಶ. ಯಾವೆಲ್ಲ ಸಮಾಜ ವಿಚ್ಛಿದ್ರಕಾರಕ ಶಕ್ತಿಗಳು ತಲೆ ಎತ್ತುತ್ತವೆ ಅಂತಹ ಶಕ್ತಿಗಳನ್ನು ನಿಯಂತ್ರಿಸಿ, ಅಂತಹ ಶಕ್ತಿಗಳನ್ನು ಮತ್ತು ವ್ಯಕ್ತಿಗಳನ್ನು ಅಥವಾ ವರ್ತನಾ ಮಾದರಿಗಳನ್ನು, ಆಲೋಚನೆಗಳನ್ನು ನಿಯಂತ್ರಿಸಿ ಸಮೂಹದ ಹಿತವನ್ನು ಕಲ್ಯಾಣ ಕಾಪಾಡ್ತಕ್ಕಂಥದ್ದು ಸಾಮಾಜಿಕ ನಿಯಂತ್ರಣದ ಉದ್ದೇಶವಾಗಿದೆ. ಇದು ಮೂರನೇ ಲಕ್ಷಣ. ನಾಲ್ಕನೇದಾಗಿ ಸಾಮಾಜಿಕ ನಿಯಂತ್ರಣ ಎಂಬುದು ಬಹಳ ಹಿಂದಿನಿಂದಲೂ ಬಳಕೆಯಲ್ಲಿರ್ತಕ್ಕಂಥ ಒಂದು ಲಕ್ಷಣವಾಗಿದ್ದು, ಇದು ಇತ್ತೀಚಿನ ಬೆಳವಣಿಗೆಯ ಪರಿಕಲ್ಪನೆ ಏನಿಲ್ಲ. ಯಾವಾಗ ಮಾನವನ ಸಮುದಾಯ ಜೀವನ ಆರಂಭವಾಯಿತೋ ಅಂದಿನಿಂದಲೂ ಆಯಾಯ ಸಮಾಜದ ಸ್ವರೂಪಕ್ಕೆ ಅನುಗುಣವಾಗಿ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಬೆಳೆದು ಬಂದಿದೆ. ಯಾಕೆಂದರೆ ಸಾಮಾಜಿಕ ನಿಯಂತ್ರಣವಿಲ್ಲದೆ ಸಮಾಜವೇ ಇಲ್ಲ. ಪ್ರತಿಯೊಂದು ಸಮಾಜದ ನಿರಂತರತೆಗೆ
ನಿರಂತರ ಮುಂದುವರಿಕೆಗೆ ಸಾಮಾಜಿಕ ನಿಯಂತ್ರಣ ಅತ್ಯವಶ್ಯಕ. ಏಕೆಂದರೆ ಈ ಸಾಮಾಜಿಕ ನಿಯಂತ್ರಣವನ್ನು ಹೊರತುಪಡಿಸಿ ಸಮಾಜ ತನ್ನ ಸದಸ್ಯರನ್ನು ಒಗ್ಗೂಡಿಸುವುದು, ಒಂದುಗೂಡಿಸ್ಕೊಂಡು ಹೋಗೋದು ಅಸಾಧ್ಯ ಎಂಬುದನ್ನು ಭಾಳ ಹಿಂದಿನಿಂದಲೂ ಕಂಡುಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನು ಕೊನೆಯದಾಗಿ ಸಾಮಾಜಿಕ ನಿಯಂತ್ರಣವು ಸಾರ್ವತ್ರಿಕವಾದದ್ದು. ಅದರರ್ಥ ಎಲ್ಲ ಸಮಾಜಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿಯೂ ಆಯಾ ಸಮುದಾಯದ ಸ್ವರೂಪಕ್ಕೆ ಅನುಗುಣವಾಗಿ ಒಂದೊಂದು ನಿರ್ದಿಷ್ಟ ಸ್ವರೂಪದ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಅದರರ್ಥ ಇನ್ನು ಒಂದು ವರ್ಡಲ್ಲಿ ಹೇಳೋದಾದರೆ ಸಾಮಾಜಿಕ ನಿಯಂತ್ರಣವಿಲ್ಲದ ಸಮಾಜಗಳೇ ಇಲ್ಲ. ಸಾಮಾಜಿಕ ನಿಯಂತ್ರಣವಿಲ್ಲದ ಸಮಾಜಗಳೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಸಮಾಜಕ್ಕೆ ಸಾಮಾಜಿಕ ನಿಯಂತ್ರಣ ಅವಶ್ಯಕ ಅಂತೇಳಿ ಆಯಿತು. ಹಾಗಾಗಿ ಒಂದು 5 ಮಾರ್ಕಿನ ಪ್ರಶ್ನೆ ನಿಮಗೆ ಬರ್ಬೋದು. ಸಾಮಾಜಿಕ ನಿಯಂತ್ರಣ ಅಂದ್ರೇನು, ಸಾಮಾಜಿಕ ನಿಯಂತ್ರಣದ ಸ್ವರೂಪವನ್ನು ಕುರಿತು ಬರೆಯಿರಿ ಅಂತೇಳಿ ಒಂದು 10 ಮಾರ್ಕಿನ ಪ್ರಶ್ನೆ ಬರ್ತದೆ. ಅಥವಾ 5 ಮಾರ್ಕ್ಸಿಗೆ ಬಂದರೆ ಸಾಮಾಜಿಕ ನಿಯಂತ್ರಣ ಅಂದ್ರೇನು ಅಂತೇಳಿ ಕೇಳೋ ಸಾಧ್ಯತೆ ಇರ್ತದೆ. ಹೀಗೆ 5 ಪ್ರಮುಖ ಲಕ್ಷಣಗಳನ್ನು ಅಥವಾ ಸ್ವರೂಪವನ್ನು ನಾನು ಈಗ ಲಿಸ್ಟ್ ಔಟ್ ಮಾಡಿದ್ದೇನೆ. ಇನ್ನು ಮುಂದೆ ಬಂದರೆ ಪರೀಕ್ಷಾ ದೃಷ್ಟಿಯಿಂದ ಮತ್ತೊಂದು ನಿರೀಕ್ಷಿಸ್ಬೋದಂಥ ಪ್ರಶ್ನೆ ಇದ್ದರೆ ಸಾಮಾಜಿಕ ನಿಯಂತ್ರಣ ಅಂದ್ರೇನು, ಸಾಮಾಜಿಕ ನಿಯಂತ್ರಣದ ಉದ್ದೇಶ ಅಥವಾ ಗುರಿಗಳನ್ನು ಕುರಿತು ಬರೆಯಿರಿ ಎಂಬ ಪ್ರಶ್ನೆ ಇರ್ತದೆ. ಈಗಾಗಲೇ ಹೇಳಿದೆ ನಾನು, ಸಾಮಾಜೀಕರಣ ಒಂದು ಸಾರ್ವತ್ರಿಕವಾದಂತಹ ವ್ಯವಸ್ಥೆಯಾಗಿದ್ದು ಸಾಮಾಜಿಕ ನಿಯಂತ್ರಣ ಇಲ್ಲದೆ ಯಾವುದೇ ಸಮಾಜ ತನ್ನ ನಿರಂತರತೆಯನ್ನು ಕಾಯ್ದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಸಮಾಜ ಆಯಾ ಸಮಾಜ ಸ್ವರೂಪಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಸ್ವರೂಪದ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನು ರೂಪಿಸಿರ್ತದೆ. ಹಾಗಾಗಿ ಪ್ರತಿಯೊಂದು ಸಮಾಜದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಸಾಮಾಜಿಕ ನಿಯಂತ್ರಣ ಪ್ರಮುಖವಾಗಿ ಹಲವಾರು ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಹೊಂದಿರ್ತದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಕಿಂಬಾಲ್ ಹೆಂಗ್ ಎಂಬುವರು ಸಾಮಾಜಿಕ ನಿಯಂತ್ರಣವು 3 ಮುಖ್ಯ ಉದ್ದೇಶಗಳನ್ನು ಒಳಗೊಂಡಿದೆ ಅಂತೇಳಿ ಅವರು ಪ್ರಸ್ತಾಪಿಸ್ತಾರೆ. ಆ 3 ಮುಖ್ಯ ಉದ್ದೇಶಗಳು ಯಾವುದು ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ಸಾಮಾಜಿಕ ನಿಯಂತ್ರಣದ ಉದ್ದೇಶ ಸಾಮಾಜಿಕ ಅನುವರ್ತನೆಯನ್ನು ಜಾರಿಗೆ ತರ್ತಕ್ಕಂಥದ್ದು. ಇದು ಸಾಮಾಜಿಕ ನಿಯಂತ್ರಣದ ಮೊದಲ ಉದ್ದೇಶ ಅಂತೇಳಿ ಕಿಂಬಾಲ್ ಹೆಂಗ್ ಎಂಬ ಸಮಾಜಶಾಸ್ತ್ರಜ್ಞ ಇಲ್ಲಿ ವಿವರಿಸ್ತಾ ಇದ್ದಾನೆ. ಹಾಗಾಗಿ ಅನುರೂಪತೆ ಅಂದ್ರೇನು, ಅನುವರ್ತನೆ ಅಂದ್ರೇನು ಅನ್ನೋ ನೋಡಬೇಕಾಗ್ತದೆ. ಯಾಕೆಂದರೆ ಇಂದಿನ ಆಧುನಿಕ ಸಂಕೀರ್ಣ ಸಮಾಜಗಳು ಹಲವಾರು ಸಮೂಹಗಳಿಂದ, ಉಪಸಮೂಹಗಳಿಂದ, ವೈವಿಧ್ಯಮಯ ಬಹುರೂಪಿ ಜನಸಂಖ್ಯೆಯಿಂದ ಕೂಡಿರ್ತಾರೆ. ಹಾಗಾಗಿ ಪ್ರತಿಯೊಂದು ಸಮಾಜದಲ್ಲಿ ವೈವಿಧ್ಯತೆ ಇರ್ತದೆ. ವೈವಿಧ್ಯತೆ ಇಂದಿನ ಆಧುನಿಕ ಕಾಲದ ಪ್ರಧಾನವಾದಂಥ ಲಕ್ಷಣವಾಗಿದೆ. ಆದ್ದರಿಂದ ವಿವಿಧ ಸಮೂಹಗಳ ಸದಸ್ಯರ ವರ್ತನೆಗಳಲ್ಲೂ ಸಹ ವೈವಿಧ್ಯತೆಗಳು ಇರ್ತದೆ. ವೈವಿಧ್ಯಮಯ ಲೋಕರೂಢಿಗಳು, ಸಂಪ್ರದಾಯಗಳು, ಆಚಾರ ವಿಚಾರ, ಆಲೋಚನೆಗಳು, ಪದ್ಧತಿ ಪರಂಪರೆಗಳು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ, ಸಮೂಹದಿಂದ ಸಮೂಹಗಳಿಗೆ ಬೇರೆ ಬೇರೆದೇ ಆಗಿರ್ತದೆ. ಹೀಗೆ ವೈವಿಧ್ಯಮಯ ಆಲೋಚನೆಗಳು, ವರ್ತನಾ ಮಾದರಿಗಳನ್ನು, ನಡಾವಳಿಗಳನ್ನು ನಿಯಂತ್ರಿಸಿ ಒಂದು ಅಪೇಕ್ಷಿತ ವ್ಯವಸ್ಥೆಗೆ ಅನುಗುಣವಾಗಿ ವ್ಯಕ್ತಿಗಳ ವರ್ತನೆಗಳು ಇರುವಂತೆ ಅಥವಾ ಅವರೆಲ್ಲರೂ ಒಂದು ಸಮೂಹ ಅಪೇಕ್ಷೆ ಮಾಡ್ತಕ್ಕಂಥ ನಡಾವಳಿಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವಂತೆ ನೋಡ್ಕೊಳ್ತಕ್ಕಂಥದ್ದೇ ಸಾಮಾಜಿಕ ನಿಯಂತ್ರಣದ ಪ್ರಮುಖವಾದಂಥ ಉದ್ದೇಶವಾಗ್ತದೆ. ಅದನ್ನು ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ವ್ಯಕ್ತಿಗಳು ಅಪೇಕ್ಷಿತ ನಡಾವಳಿಗಳಿಗೆ ಅನುಗುಣವಾಗಿ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುವಂತೆ ಪ್ರೇರೇಪಿಸ್ತಕ್ಕಂಥದ್ದು, ಪ್ರಭಾವವನ್ನು ಬೀರ್ತಕ್ಕಂಥದ್ದು ಸಾಮಾಜಿಕ ನಿಯಂತ್ರಣ ಅಂತೇಳಿ ಆಗ್ತದೆ. ಇದು ಮೊದಲನೇ ಗುರಿ. ಇನ್ನು ಎರಡನೇದಾಗಿ ಸಾಮಾಜಿಕ ನಿಯಂತ್ರಣದ ಎರಡನೇ ಪ್ರಮುಖವಾದಂಥ ಉದ್ದೇಶ ಸಮಾಜದ ಸುಲಲಿತ ಕಾರ್ಯಾಚರಣೆಗೆ ಅಗತ್ಯವಾಗಿರ್ತಕ್ಕಂಥ ಸಾಮಾಜಿಕ ಐಕ್ಯತೆ, ಒಗ್ಗಟ್ಟು, ಹೊಂದಾಣಿಕೆ, ಸಾಮರಸ್ಯವನ್ನು ಮೂಡಿಸ್ತಕ್ಕಂಥದ್ದು ಸಾಮಾಜಿಕ ನಿಯಂತ್ರಣದ ಎರಡನೇ ಪ್ರಮುಖವಾದಂಥ ಉದ್ದೇಶ ಆಗಿದೆ. ಏಕೆಂದರೆ ಸಾಮಾಜಿಕ ನಿಯಂತ್ರಣವು ಜನರಲ್ಲಿ ಅನ್ಯಾನ್ಯ ಬಗೆಯ ಐಕ್ಯಮತ್ಯದ ಭಾವನೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಪ್ರಮುಖವಾದಂಥ ಉದ್ದೇಶ. ಏಕೆಂದರೆ ಐಕ್ಯತೆ ಇಲ್ಲದೆ ಹೋದರೆ ಸಮಾಜಗಳು ತನ್ನ ನಿರಂತರತೆಯನ್ನು ಕಾಯ್ದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಾವಿಲ್ಲಿ ನೋಡಬೇಕಾಗ್ತದೆ. ಯಾಕೆಂದರೆ ಯಾವುದೇ ಸಮಾಜ ಆಗಲಿ, ಸಮೂಹಗಳಾಗಲಿ, ಉಪಸಮೂಹಗಳಾಗಲಿ, ವ್ಯಕ್ತಿಗಳ ನಡುವೆ ಒಂದಿಷ್ಟು ಪ್ರಮಾಣದ ಹೊಂದಾಣಿಕೆ, ಐಕ್ಯತೆ, ಒಗ್ಗಟ್ಟು, ಸ್ಥಿರತೆ ಅಗತ್ಯವಾಗಿ ಬೇಕಾಗ್ತದೆ, ನಾವು ನೋಡಬೇಕಾಗ್ತದೆ. ಹಾಗಾಗಿ ಇಂದಿನ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಏನಾಗ್ತದೆ ಅಂದರೆ ಬಹುದೊಡ್ಡ ಸಮಸ್ಯೆ, ಇವತ್ತಿನ ಸಮಾಜದ ಬಹುದೊಡ್ಡ ಸಮಸ್ಯೆ ಅಂದರೆ ಐಕ್ಯತೆಯ ಕೊರತೆ, ಹೊಂದಾಣಿಕೆಯ ಕೊರತೆ, ಸಾಮರಸ್ಯತೆಯ ಕೊರತೆ ಇದೆ. ಯಾಕಂದರೆ ಇವತ್ತು ಭಾಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಂತೆ ಬಹುರೂಪದ ಜನಸಂಖ್ಯೆ ಇರೋದರಿಂದ ಇಂಥ ಬಹುರೂಪತೆ ಇರತಕ್ಕಂಥ ಜನರ ನಡುವೆ ಹೊಂದಾಣಿಕೆ, ಸಾಮೂಹಿಕ ಪ್ರಜ್ಞೆ ಅಂತ ನಾವೇನು ಕರಿತೀವಿ, ಕಲೆಕ್ಟಿವ್ ಕಾನ್ಸಿಯಸ್ನೆಸ್, ಆ ಕಲೆಕ್ಟಿವ್ ಕಾನ್ಸಿಯಸ್ನ ಪ್ರಜ್ಞೆ ಇವತ್ತು ಭಾಳಷ್ಟು ಕಡಿಮೆ ಇದೆ. ಹಾಗಾಗಿ ಸಾಮೂಹಿಕ ಪ್ರಜ್ಞೆ
ಕಡಿಮೆ ಆಗ್ತಾ ಇದ್ದು ವ್ಯಕ್ತಿ ಪ್ರಜ್ಞೆ ಇವತ್ತು ಜಾಸ್ತಿ ಆಗ್ತಾ ಇದೆ. ವ್ಯಕ್ತಿ ಪ್ರಧಾನತೆ ಹೆಚ್ಚಾಗ್ತಾ ಇರೋದ್ರಿಂದ ಭಾಳ ಮುಖ್ಯವಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ ಇಂದಿನ ಆಧುನಿಕ ಸಮಾಜದಲ್ಲಿ ಐಕ್ಯತಾ ಭಾವನೆಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಹೀಗೆ ಈ ಐಕ್ಯತಾ ಭಾವನೆಗಳು ಕಡಿಮೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ನಿಯಂತ್ರಣಾ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ವ್ಯಕ್ತಿಗಳು ಒಂದು ಸಮಾಜದ ಅಪೇಕ್ಷಿತ ನಡಾವಳಿಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವಂತೆ ಒಂದು ಪ್ರಭಾವ ವರ್ಚಸ್ಸನ್ನು ಬೀರಿ ಒತ್ತಾಯಪೂರ್ವಕವಾಗಿ ವ್ಯಕ್ತಿಗಳಲ್ಲಿ ಐಕ್ಯತೆಯನ್ನು, ಸಾಮರಸ್ಯವನ್ನು, ಒಗ್ಗಟ್ಟನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಸಾಮಾಜಿಕ ನಿಯಂತ್ರಣ ಮಾಡ್ತದೆ. ಇದು ಎರಡನೇ ಗುರಿ ಅಥವಾ ಉದ್ದೇಶ. ಇನ್ನು ಮೂರನೇದಾಗಿ ಸಾಮಾಜಿಕ ನಿಯಂತ್ರಣದ ಪ್ರಮುಖ ಉದ್ದೇಶನೇ ಸಮಾಜದ ನಿರಂತರತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಏಕೆಂದರೆ ಪ್ರತಿಯೊಂದು ಸಮಾಜ ತನ್ನ ನಿರಂತರತೆಯನ್ನು ಕಾಯ್ದುಕೊಳ್ಬೇಕು ಅಂದರೆ ಭಾಳ ಮುಖ್ಯವಾಗಿ ಏನಾಗ್ತದೆ, ಅದಕ್ಕೆ ಅಗತ್ಯವಾಗಿ ಐಕ್ಯಮತ್ಯ ಅಥವಾ ಐಕ್ಯತೆ ಬೇಕೇ ಬೇಕಾಗ್ತದೆ. ಯಾಕಂದರೆ ಯಾವುದೇ ಸಮಾಜ ಸದೃಢವಾಗಿ, ಸುಭದ್ರವಾಗಿ ಮತ್ತು ನಿರಂತರವಾಗಿ ಮುನ್ನಡೆಯಬೇಕು ಅಂದರೆ ಅದರ ಸಮೂಹದ ಅಥವಾ ಉಪಸಮೂಹದ ಅಥವಾ ವ್ಯಕ್ತಿಗಳ ಸದಸ್ಯರುಗಳ ವರ್ತನೆಯನ್ನು ಸಪ್ರಮಾಣದಲ್ಲಿ ನಿಯಂತ್ರಿಸ್ತಕ್ಕಂಥ ಮೂಲಕ ತನ್ನ ಸಮಾಜದ ನಿರಂತರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಪ್ರತಿಯೊಂದು ಸಮಾಜ ತನ್ನ ಸಮೂಹದ ಅಥವಾ ಸಮಾಜದ ಸದಸ್ಯರ ವರ್ತನೆಗಳನ್ನು, ಸಮಾಜದ ಸಮೂಹದ ಜನರ ವರ್ತನೆಗಳನ್ನು ವಿವಿಧ ನಿಯಂತ್ರಣ ಸಾಧನಗಳ ಮೂಲಕ ನಿಯಂತ್ರಣ ಮಾಡುವ ಮೂಲಕ ಇದು ವ್ಯಕ್ತಿಯ ವರ್ತನೆಗಳನ್ನು ಸಮಂತವಾಗಿ ನಿಯಂತ್ರಣ ಮಾಡೋದರಿಂದ ಒಂದು ಸಮಾಜ ತನ್ನ ನಿರಂತರತೆಯನ್ನು ಕಾಯ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಸಾಮಾಜಿಕ ನಿಯಂತ್ರಣ ಸಾಧನಗಳಂಥ ಲೋಕರೂಢಿಗಳು, ಸಂಪ್ರದಾಯ, ಆಚಾರ ವಿಚಾರ, ಪದ್ಧತಿ ಪರಂಪರೆ ಮುಂತಾದಂಥ ಒಂದು ಸಾಮಾಜಿಕ ನಿಯಂತ್ರಣ ಪದ್ಧತಿಗಳನ್ನು ಸಾಮಾಜೀಕರಣದ ಮೂಲಕ ಹಿರಿಯ ಪೀಳಿಗೆಯಿಂದ ಕಿರಿಯ ಪೀಳಿಗೆಗೆ ವರ್ಗಾಯಿಸೋದ್ರ ಮೂಲಕ ಸಮಾಜದ ಸುಲಲಿತ ಕಾರ್ಯಾಚರಣೆಗೆ ಅನುಗುಣವಾಗಿ ವ್ಯಕ್ತಿಗಳ ವರ್ತನಾ ಮಾದರಿಗಳಿರುವಂಥ ಒಂದು ವ್ಯವಸ್ಥೆಗಳನ್ನು ಏರ್ಪಡಿಸೋದ್ರ ಮೂಲಕ ಒಂದು ಸಮಾಜ ತನ್ನ ನಿರಂತರತೆಯನ್ನು ಕಾಯ್ದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಇದು ಮತ್ತೊಂದು ಪ್ರಮುಖವಾದಂಥ ಗುರಿ. ಹೀಗೆ ಸಾಮಾಜಿಕ ನಿಯಂತ್ರಣದ 3 ಮುಖ್ಯ ಉದ್ದೇಶಗಳನ್ನು ನಾವು ಕಿಂಬಾಲ್ ಹೆಂಗ್ರವರ ಅಭಿಪ್ರಾಯದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಒಂದು, ಸಾಮಾಜಿಕ ನಿಯಂತ್ರಣದ ಉದ್ದೇಶ ಸಾಮಾಜಿಕ ಅನುವರ್ತನೆಯನ್ನು ತರ್ತಕ್ಕಂಥದ್ದು. ಎರಡನೇದಾಗಿ ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಐಕ್ಯತಾ ಭಾವನೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಮೂರನೇದಾಗಿ ಸಮಾಜದ ಸುಲಲಿತ ಕಾರ್ಯಾಚರಣೆ. ಈ 3 ಮುಖ್ಯ ಉದ್ದೇಶಗಳನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಇನ್ನು ಮುಂದೆ ಬಂದರೆ ಸಾಮಾಜಿಕ ನಿಯಂತ್ರಣದ ಪ್ರಕಾರಗಳು. ಸಾಮಾಜಿಕ ನಿಯಂತ್ರಣದ ಪ್ರಕಾರಗಳು ಅಂತೇಳಿದಾಗ ಪ್ರತಿಯೊಂದು ಸಮಾಜ ತನ್ನ ನಿರಂತರತೆಯ ದೃಷ್ಟಿಯಿಂದ ಸಮಾಜದ ಸ್ವರೂಪಕ್ಕೆ ಅನುಗುಣವಾಗಿ ಆಯಾ ಸಮಾಜದ ಸ್ವರೂಪಕ್ಕೆ ಅನುಗುಣವಾಗಿ ನಿರ್ದಿಷ್ಟ ರೂಪದ ಸಾಮಾಜಿಕ ನಿಯಂತ್ರಣಾ ಪ್ರಕಾರಗಳನ್ನು ಅದು ಬಳಕೆ ಮಾಡಿಕೊಂಡು ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಸಾಮಾಜಿಕ ನಿಯಂತ್ರಣ ಎಂಬುದು ಆಯಾ ಸಮಾಜದ ಸ್ವರೂಪಕ್ಕೆ ಅನುಗುಣವಾಗಿ ಬಳಕೆಯಲ್ಲಿರ್ತಕ್ಕಂಥ ಒಂದು ನಿಯಂತ್ರಣ ಸಾಧನವಾಗಿದೆ. ಯಾಕೆಂದರೆ ಎಲ್ಲ ಸಮೂಹ ಮತ್ತು ಸಮಾಜಗಳಲ್ಲಿ ಒಂದೇ ಬಗೆಯ ಸಾಮಾಜಿಕ ನಿಯಂತ್ರಣ ಸಾಧನಗಳನ್ನು ನಾವು ಬಳಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕೆಲವು ಹಿಂದುಳಿದ ಆದಿವಾಸಿ ಸಮುದಾಯಗಳಲ್ಲಿ ಇವತ್ತಿಗೂ ಸಹ ಏನಾಗಿದೆ, ಭಾಳ ಮುಖ್ಯವಾಗಿ ಅವರಲ್ಲಿ ಮೌಢ್ಯತೆ ಇದೆ ಮತ್ತು ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ ಅಲ್ಲಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳಂಥ ಲೋಕರೂಢಿ, ಸಂಪ್ರದಾಯ, ಆಚಾರ ವಿಚಾರ, ಪದ್ಧತಿ ಪರಂಪರೆಗಳು ಈ ವರ್ತನೆಗಳ ಮೂಲಕ ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಿಸ್ತಿದೆ. ಇಂದಿನ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಭಾಳ ಮುಖ್ಯವಾಗಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳಂಥ ಪೊಲೀಸು, ಕಾನೂನು, ನ್ಯಾಯಾಲಯ, ಜೈಲು, ಜುಲ್ಮಾನೆ, ದಂಡ ಇವುಗಳ ಮೂಲಕ ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಮಗೆ ತಿಳುವಳಿಕೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಸಾಮಾಜಿಕ ನಿಯಂತ್ರಣದ ಪ್ರಮುಖ ಪ್ರಕಾರಗಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಪ್ರಸ್ತುತ ಮಾಡಬೇಕಾಗ್ತದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಒಂದು 5 ಮಾರ್ಕ್ಸಿನ ಪ್ರಶ್ನೆ ಬರುವ ನಿರೀಕ್ಷೆ ಇರ್ತದೆ. ಹಾಗಾಗಿ ನಾನು ಈಗಾಗಲೇ ಹೇಳಿದೆ, ಸಮಾಜ ಯಾವುದೇ ಇರಲಿ, ಸಮೂಹಗಳು ಯಾವುದೇ ಇರಲಿ, ಪ್ರತಿಯೊಂದು ಸಮಾಜ ಆಗಲಿ ಅಥವಾ ಸಮೂಹ ಆಗಲಿ ಒಂದು ನಿರ್ದಿಷ್ಟ ಪ್ರಕಾರದ ನಿಯಂತ್ರಣ ವ್ಯವಸ್ಥೆಗಳನ್ನು ಬಳಕೆಗೆ ತಂದಿರ್ತದೆ ಅಂತೇಳಿ ಆದಾಗ ಮುಖ್ಯವಾಗಿ ನಾವು ಸಾಮಾಜಿಕ ನಿಯಂತ್ರಣದಲ್ಲಿ 2 ಪ್ರಕಾರಗಳ ಕಾಣ್ತೇವೆ. ಒಂದು ಔಪಚಾರಿಕ ಸಾಮಾಜಿಕ ನಿಯಂತ್ರಣ. ಮುಖ್ಯವಾಗಿ ಬೃಹತ್ ರಾಜಕೀಯ ಸಂಸ್ಥೆವಾದಂಥ ರಾಜ್ಯವು ಕಾನೂನು, ಶಾಸನ, ಜೈಲು, ಜುಲ್ಮಾನೆ, ನ್ಯಾಯಾಲಯ, ದಂಡ, ಆಡಳಿತಾತ್ಮಕ ತಂತ್ರಗಳು ಮುಂತಾದ ವಿಧಾನಗಳ ಮೂಲಕ ವ್ಯಕ್ತಿಯ ವರ್ತನೆಗಳನ್ನು
ನಿಯಂತ್ರಿಸೋದನ್ನು ನಾವು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರಿತೇವೆ. ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂದರೆ ಯೋಜಿಸಿ ರೂಪಿಸಲಾಗಿರ್ತಕ್ಕಂಥ ನಿಯಮಾವಳಿಗಳು, ಶಾಸನಗಳು, ಕಾನೂನು ಅಥವಾ ನಿಯಮಾವಳಿಗಳ ಅನುಸಾರ ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಿಸುವ ಸಲುವಾಗಿ ಕೆಲವೊಂದು ಸಂಘ ಸಂಸ್ಥೆಗಳನ್ನು, ಸಮೂಹಗಳನ್ನು ಸ್ಥಾಪನೆ ಮಾಡಿ ಅವುಗಳ ಅಡಿಯಲ್ಲಿ ವ್ಯಕ್ತಿಯ ವರ್ತನೆಗಳ ನಿಯಂತ್ರಣ ಮಾಡೋದು ನಾವಲ್ಲಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರಿತೇವೆ. ಮುಖ್ಯವಾಗಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ಸಮಾಜವೇ ಉದ್ದೇಶಪೂರ್ವಕವಾಗಿ ಸ್ಥಾಪಿಸಿರ್ತದೆ. ಅದನ್ನು ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲಾಗಿರ್ತದೆ. ಪಾಯಿಂಟ್ ನಂಬರ್ 1, ಅದನ್ನು ನಿರ್ದಿಷ್ಟಗೊಳಿಸಲು ಹಲವಾರು ನಿಯಮಗಳನ್ನು ಸಹ ಅದಕ್ಕೆ ಹೊಂದಿಕೊಂಡಂತೆ ರೂಪಿಸಲಾಗ್ತದೆ. ಯಾಕೆಂದರೆ ನಿಯಂತ್ರಣವನ್ನು ಹೇಗೆ, ಎಲ್ಲಿ, ಯಾವಾಗ, ಯಾವ ಕಾರಣಕ್ಕಾಗಿ ಹೇಗೆ ಬಳಸಬೇಕು, ಅದರ ಪರಿಣಾಮಗಳೇನು ಮತ್ತು ಅದರ ಉಲ್ಲಂಘಿಸಿದಲ್ಲಿ ಏನು ಅದಕ್ಕೆ ಶಿಕ್ಷೆ ಇರ್ತದೆ, ಎಲ್ಲವನ್ನು ಲಿಖಿತ ರೂಪದಲ್ಲಿ ನಿರ್ದಿಷ್ಟವಾಗಿ ನಿಯಮಗಳನ್ನು ರೂಪಿಸಲಾಗಿರ್ತದೆ. ಮತ್ತು ಶಿಕ್ಷೆಯ ವಿಧಾನ ಮತ್ತು ಪ್ರಕಾರಗಳನ್ನು ಸಹ ಅದು ನಿರ್ದಿಷ್ಟಪಡಿಸಿರ್ತದೆ ಔಪಚಾರಿಕ ಸಾಮಾಜಿಕ ಸಂಘಟನೆ ಒಂದು ನಿಯಂತ್ರಣದಲ್ಲಿ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ಈ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳನ್ನು ರಚಿಸ್ತಕ್ಕಂಥ, ಜಾರಿಗೆ ತರತಕ್ಕಂಥ, ಅನುಷ್ಠಾನಕ್ಕೆ ತರತಕ್ಕಂಥ ಜವಾಬ್ದಾರಿ ಇಂದಿನ ಆಧುನಿಕ ಕಾಲದಲ್ಲಿ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಗಳಿಗೆ ಸಂಬಂಧಿಸಿದಂಥ ವಿಷಯವಾಗಿರ್ತದೆ. ಮುಖ್ಯವಾಗಿ ಪೊಲೀಸು, ಸೈನ್ಯ, ನ್ಯಾಯಾಲಯ ಮುಂತಾದಂಥ ಸಿಬ್ಬಂದಿಗಳನ್ನು ಕಾರ್ಖಾನೆ, ಶಾಲೆ, ಕಾಲೇಜುಗಳು ಮುಂತಾದಂಥ ಆಧುನಿಕ ಸಂಘಟನೆಗಳನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕನುಗುಣವಾಗಿ ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಲಕ್ಷಣವನ್ನು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆ ಒಳಗೊಂಡಿರ್ತದೆ. ಹಾಗಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳಿಗಿಂತಲೂ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆ ಹೆಚ್ಚು ಪ್ರಭಾವಶಾಲಿ ಮತ್ತು ಪರಿಣಾಮಕಾರಿಯಾದದ್ದು. ಭಾಳ ಸ್ಪಷ್ಟವಾಗಿ ಹೇಳೋದಾದರೆ ಇಂದಿನ ಆಧುನಿಕ ಸಂಕೀರ್ಣ ಕೈಗಾರಿಕಾಕೃತ ಸಮಾಜದಲ್ಲಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳನ್ನು ನಾವು ವ್ಯಾಪಕವಾಗಿ ಬಳಕೆ ಮಾಡಿಕೊಳ್ತೇವೆ. ಇದು ಮೊದಲನೇ ಪ್ರಕಾರ. ಇನ್ನು ಎರಡನೇದಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಈಗಾಗಲೇ ನಾನು ಹೇಳಿದಂತೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಗೆ ವಿರುದ್ಧವಾದಂಥ ವ್ಯವಸ್ಥೆ ಅಂದರೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಎಂದರೆ ಲೋಕಾಚಾರಗಳು, ನೈತಿಕ ನಿಯಮಗಳು, ರೂಢಿಗಳು, ಸಂಪ್ರದಾಯಗಳು, ಆಚರಣೆಗಳು, ಸಂಸ್ಕಾರಗಳು, ಕ್ರಿಯಾವಿಧಿಗಳು, ನಂಬಿಕೆಗಳು ಮುಂತಾದ ಶಿಷ್ಟಾಚಾರ ಇತ್ಯಾದಿ ಸಾಧನಗಳನ್ನು ಬಳಕೆ ಮಾಡಿಕೊಂಡು ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಿಸ್ತಕ್ಕಂಥ ಒಂದು ಕ್ರಮವನ್ನು, ವಿಧಾನವನ್ನು ನಾವು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳು ಅಂತೇಳಿ ಕರಿತೇವೆ. ಮುಖ್ಯವಾಗಿ ಔಪಚಾರಿಕ ನಿಯಂತ್ರಣ ಸಾಧನಗಳು ಇಂದಿನ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ, ಆಧುನಿಕ ನಗರ ಸಮುದಾಯಗಳಲ್ಲಿ, ಸಂಕೀರ್ಣ ಸಮುದಾಯಗಳಲ್ಲಿ ಬಳಕೆಯಲ್ಲಿದ್ದರೆ, ಈ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಗಳು ಗ್ರಾಮೀಣ ಆದಿವಾಸಿ ಸಮುದಾಯದಲ್ಲಿ ಹೆಚ್ಚಿನದಾಗಿ ಬಳಕೆಯಲ್ಲಿರ್ತಕ್ಕಂಥ ಒಂದು ಲಕ್ಷಣವನ್ನು ಒಳಗೊಂಡಿದ್ದು, ಈ ಸಾಧನಗಳನ್ನು ಯಾರೂ ಸಹ ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲ್ಲ. ಅವು ಹೇಗೆ ಹುಟ್ಟಿದವು ಎಂಬುದನ್ನು ಖಚಿತವಾಗಿ ಹೇಳೋದು ಸಹ ಕಷ್ಟ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆದರೆ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅವು ಕಾಲಕ್ರಮೇಣ ಜನರ ಮನ್ನಣೆಯನ್ನು ಪಡ್ಕೊಂಡು ಆಚರಣೆಯಲ್ಲಿ ಬಂದಿರ್ತವೆ ಅನ್ನೋದು ನಾವು ನೋಡಬೇಕಾಗ್ತದೆ. ಆದರೆ ಇವುಗಳನ್ನು ಉಲ್ಲಂಘಿಸಿದರೆ ಯಾವುದೇ ಶಿಕ್ಷೆ ಅಥವಾ ದಂಡ ಯಾವುದೂ ಸಹ ಇಲ್ಲ. ಆದರೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಮುಖ್ಯವಾಗಿ ವ್ಯಕ್ತಿಯ ವರ್ತನೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸ್ತಕ್ಕಂಥ ಒಂದು ಲಕ್ಷಣ ಕಂಡುಬರ್ತದೆ. ಆದರೆ ಇಲ್ಲಿ ಯಾವುದೇ ಭೌತಿಕ ಶಿಕ್ಷೆಗೆ ಒಳಗಾಗ್ತಕ್ಕಂತಹ ಸನ್ನಿವೇಶ, ಪ್ರಕರಣಗಳು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳಲ್ಲಿ ಇಲ್ಲ. ವ್ಯಕ್ತಿಗಳು ಕೆಲವೊಮ್ಮೆ ಇವುಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿದರೂ ಸಹ ಕೆಲವೊಮ್ಮೆ ಅಪಹಾಸ್ಯ, ನಿಂದನೆ ಮುಂತಾದ ಒಂದು ಟೀಕೆಗಳಿಗೆ ಒಳಗು ಮಾಡೋದ್ರ ಮೂಲಕ ವ್ಯಕ್ತಿಯನ್ನು ಸರಿದಾರಿಗೆ ಪ್ರಯತ್ನ ಲಕ್ಷಣಗಳು ಮುಖ್ಯವಾಗಿ ಕಂಡುಬರ್ತದೆ. ಹೀಗೆ ಔಪಚಾರಿಕ ಮತ್ತು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಗಳು ಅಂತೇಳಿ ಎರಡು ಪ್ರಕಾರಗಳು ನಾವಿಲ್ಲಿ ಗುರುತಿಸ್ತೇವೆ. ಒಂದು ಔಪಚಾರಿಕ ಅಂದರೆ ಇಂದಿನ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ರಾಜ್ಯವೇ ಉದ್ದೇಶಪೂರ್ವಕವಾಗಿ ಯೋಜಿಸಿ ಜಾರಿಗೊಳಿಸಿರ್ತಕ್ಕಂಥ ನಿಯಂತ್ರಣ ಸಾಧನವಾಗಿದ್ದರೆ, ಅದಕ್ಕೆ ವಿರುದ್ಧವಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂದರೆ ಯಾವುದೇ ಉದ್ದೇಶಪೂರ್ವಕ ಪ್ರಯತ್ನವಿಲ್ಲದೆ, ಯಾವುದೇ ಉದ್ದೇಶಪೂರ್ವಕ ಪ್ರಯತ್ನವಿಲ್ಲದೆ, ಒತ್ತಾಸೆ ಇಲ್ಲದೆ, ನಮಗೆ ಗೊತ್ತಿಲ್ಲದಂತೆ ನಮ್ಮ ಸಮುದಾಯದ ಜೀವನದ ಜೊತೆಗೆ ಬಂದಿರತಕ್ಕಂಥ ಲಕ್ಷಣವನ್ನು ಹೊಂದಿದ್ದು ಕೆಲವೊಂದು ಆದಿವಾಸಿ ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿ ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಿಸ್ತಕ್ಕಂಥ ಒಂದು ಪ್ರಭಾವಶಾಲಿ ಮಾಧ್ಯಮವಾಗಿ, ಸಾಧನವಾಗಿ ಇವತ್ತಿಗೂ ಸಹ ಹಳ್ಳಿಗಳಲ್ಲಿ
ಗ್ರಾಮೀಣ ಪ್ರದೇಶದಲ್ಲಿ ಬಳಕೆಯಲ್ಲಿದೆ. ಉದಾಹರಣೆಗೆ ಸಂಪ್ರದಾಯಗಳು, ಆಚಾರ ವಿಚಾರ, ಪದ್ಧತಿ ಪರಂಪರೆಗಳು, ಕ್ರಿಯಾವಿಧಿಗಳು, ನಂಬಿಕೆಗಳು, ಸಾಮಾಜಿಕ ಮೌಲ್ಯಗಳು ಇವತ್ತಿಗೂ ಸಹ ವ್ಯಕ್ತಿಗಳನ್ನು ಸದಾಕಾಲ ಸರಿಯಾಗಿ ನಡೆದುಕೊಳ್ಳುವಂತೆ ಪ್ರಚೋದಿಸ್ತದೆ. ಸರಿಯಾದಂಥ ವರ್ತನಾ ಮಾದರಿಗಳನ್ನು ಹೊಂದಿಸುವಂತೆ ಪ್ರಭಾವಿಸೋದ್ರ ಮೂಲಕ ಒಂದು ವ್ಯವಸ್ಥೆಯ ನಿರಂತರತೆಯನ್ನು ಕಾಯ್ದುಕೊಂಡು ಹೋಗಲಿ ಅವುಗಳು ಸಹ ತಮ್ಮದೇ ಆದಂತಹ ಒಂದು ಮಹತ್ವವನ್ನು ಕೆಲವು ಸಂದರ್ಭದಲ್ಲಿ ಕೆಲವು ಸಮುದಾಯಗಳಲ್ಲಿ ಇವತ್ತಿಗೂ ಸಹ ಉಳಿಸ್ಕೊಂಡಿದೆ ಅಂದಾಗ ನಮಗೆ ಪರೀಕ್ಷೆ ಮತ್ತು ಸಾಮಾನ್ಯ ತಿಳುವಳಿಕೆಯ ದೃಷ್ಟಿಯಿಂದ ಮುಂದಿನ ತರಗತಿಯಲ್ಲಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳು ಅಂದರೆ ಯಾವುದು, ಅದರ ಸಾಧನಗಳಲ್ಲಿ ಕೆಲವೊಂದು ಸಾಧನಗಳ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇರಬೇಕಾಗ್ತದೆ. ಇನ್ನು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳು ಯಾವುದು, ಅವುಗಳಲ್ಲಿ ಒಂದಿಷ್ಟು ಪ್ರಕಾರಗಳ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಇರ್ತದೆ. ಒಟ್ಟಾರೆಯಾಗಿ ನಿಮಗೆ ತಿಳುವಳಿಕೆ ಮತ್ತು ಸಾಮಾನ್ಯ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ಎರಡು ಪರಿಕಲ್ಪನೆಗಳನ್ನು ನೀವು ಅರ್ಥ ಮಾಡಿಕೊಂಡು ಓದ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ನಾನಾದರೂ ಅಂದ್ಕೊಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.